ಕೊಡಿಸ್ತೀನಿ. ಹಳ್ಳಿ ಜನಕ್ಕೆ ಖುಷಿಯಿಂದ ಹುಮ್ಮಸ್ಸು ಬಂತು. ಆದ್ರೆ ಸರಿತಾ ಅಕ್ಕ ಜನಕ್ಕೆ ಬೇಡ ಅಂತ ಹೇಳಿದ್ಲು. ಯೋಚಿಸಿ, ನಮ್ಮ ಹತ್ರ ಅಲ್ಪ ಸ್ವಲ್ಪ ಏನ್ ಮಿಕ್ಕಿದೆ ಅದನ್ನ ಹೊಸ ಯೋಜನೆಗೆ ಖರ್ಚು ಮಾಡಬೇಡಿ, ಮೋಸ ಹೋಗ್ಬೇಡಿ. ಅಯ್ಯೋ, ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಈ ಶೆಕೆಯಲ್ಲಿ ಜನ ಸತ್ತೋಗ್ತಾರೆ. ಜನರು ದುಡ್ಡನ್ನ ಕೊಟ್ರು. ರಘುವಂಶಿ ಸುಳ್ಳು ಪ್ರತಿಜ್ಞೆನ ಕೊಟ್ಟಿದ್ದ. ಸೋಲಾರ್ ಸಿಸ್ಟಮ್ ಬಂತು, ಕೂಲರ್ ಬಂತು, ಆದ್ರೆ ಎಲ್ಲೂ ಕರೆಂಟ್ ಬರಲಿಲ್ಲ. ಆದ್ರೆ ರಘುವಂಶಿ ಅವನ ಅರಮನೆಯಲ್ಲಿ 5 AC 10 ಕೂಲರ್ಗಳನ್ನ ಹಾಕಿಸ್ಕೊಂಡ. ಹಳ್ಳಿ ಜನಗಳನ್ನ ಗೇಟಿಂದಲೇ ನೂಕಲಾಯ್ತು. ನಮ್ಮೆಲ್ಲರಿಗೂ ಮೋಸ ಮಾಡ್ಬಿಟ್ಟ ಈ ವ್ಯಕ್ತಿ. ನಾನು ಕಷ್ಟಪಟ್ಟು ದುಡ್ದಿರೋ ಹಣ ಎಲ್ಲ ಹಾಳಾಗೋಯ್ತು. ಈಗ ಏನ್ ಮಾಡುದು? ಹರಿರಾಮ್ಗೆ ರಾತ್ರಿ ನಿದ್ದೆ ಬರಲಿಲ್ಲ. ಬೆವೆತ್ಕೊಂಡ. ಮಧ್ಯಾಹ್ನದ ವೇಳೆ ಸೂರ್ಯ ನೆತ್ತಿಯನ್ನೇ ಕಾಯಿಸ್ತಾ ಇರುವಾಗ ಅವನು ಬತ್ತಿರೋ ಕೆರೆಯ ದಡದಲ್ಲಿ ಕೈಯಲ್ಲಿ ಬೀಸಣಿಕೆ ಹಿಡ್ಕೊಂಡು ಕುತ್ಕೊಂಡ.